Welcome you all. Now we will go through the next building material, that is lime. Lime is very important. ಬಟ್ ನಿಮಗೆ ಡೈರೆಕ್ಟ್ಲಿ ಗೊತ್ತಿಲ್ಲ ಲೈಮ್ದು ಇಂಪಾರ್ಟೆನ್ಸ್ ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಅಂತೇಳಿ. ಯಾಕಂದ್ರೆ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬ್ರಿಕ್ಸ್ ನೋಡ್ತೀವಿ, ಕಾಂಕ್ರೀಟು, ಸಿಮೆಂಟು, ಸ್ಟೋನ್ಸ್, ಆಮೇಲೆ ಸ್ಟೀಲು, ಗ್ಲಾಸ್ ಇವೆಲ್ಲ ನೋಡ್ಕೊಳ್ತೀವಿ. ಬಟ್ ಲೈಮ್ ನೀವು ಯಾವಾಗ ನೋಡಿದ್ರೆ ಲಾಸ್ಟಿಗೆ ಮನೆಯೆಲ್ಲ ಕಟ್ಟಿದ ಮೇಲೆ ಒಂದು ಸ್ವಲ್ಪ ಸುಣ್ಣ ಹೊಡಿತಾರೆ ನೋಡ್ರಿ, ಅಲ್ಲೆಷ್ಟ ಸುಣ್ಣ ಅಂತ ಹೇಳಿ ತಿಳ್ಕೊಂಡಿರ್ತೀವಿ. ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. We have many places where limes are used in building construction. ಹೌದಾ? But indirectly cement ಅಂದ್ರೆ it is a lime only inside that cement. ಹೌದಾ? Now we'll go on reading this one. Lime is versatile mineral. Very important. Versatile mineral. ಎಲ್ಲ ಕಡೆಗೆ ಯೂಸ್ ಮಾಡ್ಬೋದು. Various forms of limes used in environmental, metallurgical, construction and chemical industrial applications. ಲೈಮ್ ಇಲ್ಲದ ಇಂಡಸ್ಟ್ರಿ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ಕಡೆಗೂ ಕೂಡ ಲೈಮ್ ಯೂಸ್ ಮಾಡಬಹುದು. ಲೈಮ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್ ಬೋತ್ ಆರ್ ಸೇಮ್. ಲೈಮ್ ಅಂತ ಅನ್ಬೋದು ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ CaO ಈಸ್ ಡಿರೈವ್ಡ್ ಫ್ರಮ್ ಹೈಲಿ ಕ್ವಾಲಿಟಿ ನ್ಯಾಚುರಲ್ ಡಿಪಾಸಿಟ್ ಆಫ್ ಲೈಮ್ಸ್ಟೋನ್ ಆರ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ವೆರಿ ಇಂಪಾರ್ಟೆಂಟ್. ನೀವು ಮುಂದೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಟೀಚ್ ಮಾಡಬೇಕಾದಾಗ ಇವುಗಳದ್ದು ಇಂಪಾರ್ಟೆನ್ಸ್ ಮತ್ತು ವಾಟರ್ ಟ್ರೀಟ್ಮೆಂಟ್ ಒಳಗೂ ಲೈಮದು ಭಾಳ ಇಂಪಾರ್ಟೆನ್ಸ್ ಅದು. ಹೌದಾ? ಅಲ್ಲಿ ಕೆಮಿಕಲ್ ಫಾರ್ಮುಲಾಗಳನ್ನು ಹ್ಯಾಂಡಲ್ ಮಾಡ್ತಿರ್ತೀರಿ. ಆಲ್ವೇಸ್ ರಿಮೆಂಬರ್, ದಿಸ್ ಇಸ್ ಅ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂಗೆ ಸ್ವಲ್ಪ ಗಾಳಿ ಹಾಕಿದಾಗ ಫಾರ್ಮ್ ಆಗೋದೇ CaO. ಕ್ಯಾಲ್ಸಿಯಂ ಒಂದು ಮೆಟಲ್, ಒಂದು ಮಿನರಲ್, ಒಂದು ಎಲಿಮೆಂಟ್, ಆಕ್ಸಿಜನ್ ಅನದರ್ ಎಲಿಮೆಂಟ್, ಇವೆರಡನ್ನು ಕೂಡಿಸಿದಾಗ. ಬಟ್ ಇದು ಆಗಲಿಲ್ಲ, ದೇರ್ ಫೋರ್ ಇಲ್ಲಿ 2 ಹಾಕ್ರಿ, ಇಲ್ಲಿ 2 ಹಾಕ್ರಿ. ದಿಸ್ ಈಸ್ ಯುವರ್ CaO plus O2 gives 2 CaO. ನೌ ದ ಲೈಮ್ ಈಸ್ ಫಾರ್ಮ್ಡ್. ಬಟ್ ಈ ಲೈಮು ನಿಮ್ಗೆ ಒಂದು ಪ್ರೊಸೆಸ್ಸು ಕ್ಯಾಲ್ಸಿಯಂ ಎಲಿಮೆಂಟ್ ತೊಗೊಂಬರ್ರಿ, ಆಕ್ಸಿಜನ್ ಅನ್ನು ಕೂಡಿಸ್ರಿ, ಅವಾಗ ನಿಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಬರ್ತದ. ಇದು ಫಾರ್ಮುಲಾದೊಳಗಷ್ಟ, ನ್ಯಾಚುರಲ್ ಅಲ್ಲ. ನೀವು ನ್ಯಾಚುರಲಿ ನಿಮಗೆ CaO ಸಿಗ್ಬೋದು, ಎಲ್ಲಿಂದ ಅಂದ್ರೆ ಸ್ಟೋನ್ ಒಳಗಡೆ. ಕೆಲವೊಮ್ಮೆ ಇದು ಸಿಗಂಗಿಲ್ಲ, ಕೆಲವೊಮ್ಮೆ ಏನು ಸಿಗ್ತದ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗ್ತದ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ರಿಸ್ಟಲ್ ಟೈಪ್ ಇರ್ತದ ಅಥವಾ ಸ್ಟೋನ್ ಇರ್ತದ, ಅದು ಸಿಗ್ತದ. ಅದರ್ಲಿಂದ ನೀವು ಏನ್ ಮಾಡ್ಬೋದು ಅಂದ್ರೆ CaO ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಅರ್ಥ ಆಯ್ತಾ? Next, limestone is a sedimentary rock, very important, that formed millions of years ago as a result of accumulation of shell, coral, algal and other ocean debris. Shell, coral, algal ಅಂತೇಳಿ ಡೆಬ್ರೀಸ್ ಇರ್ತಾವ, ಓಷಿಯನ್ ಡೆಬ್ರೀಸ್, ಅವುಗಳು ಡಿಪಾಸಿಟ್ ಆಗಿ ಲೈಮ್ಸ್ಟೋನ್ ಆಗ್ತದೆ. Lime is produced when limestone is subjected to extreme heat, changing calcium carbonate to calcium oxide. ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಇದನ್ನ ಚಂದಾಗಿ ಹೀಟ್ ಮಾಡಿದ್ರೆ ಪ್ಲಸ್ ಹೀಟ್ ಇದು ಮಾಡಿದಾಗ ನಿಮ್ಗೆ ಏನ್ ಬರ್ತದೆ ಅಂದ್ರೆ CaO plus CO2. ರೈಟಾ? ಆಯ್ತಲ್ಲ? Ca ಒಂದದ, ಇಲ್ಲಿ ಒಂದು Ca ಅದ, ಇಲ್ಲಿ O 3 ಅದಾವ, ಇಲ್ಲಿ 2 1 ಪ್ಲಸ್ ಇದೊಂದು 3 ಆಯ್ತು, 1C ಕರೆಕ್ಟ್ ಆಯ್ತು. ಇದು ನಿಮ್ಗೆ ರಿಯಾಕ್ಷನ್ ಜನರೇಟ್ ಆಗ್ತದೆ. ಓಕೆ. ಲೈಮ್ ಈಸ್ ಕಾಮನ್ಲಿ ರೆಫರ್ಡ್ ಟು ಬೈ ಅ ನಂಬರ್ ಆಫ್ ಟರ್ಮ್ಸ್ ಇನ್ಕ್ಲೂಡಿಂಗ್ ಕ್ವಿಕ್ ಲೈಮ್ ಅಂತ ಹೇಳ್ತಾರ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತಾರ, ಹೈ ಕ್ಯಾಲ್ಸಿಯಂ ಲೈಮ್ ಅಂತ ಹೇಳ್ತಾರ, ನೆಕ್ಸ್ಟ್ ಡೋಲೋಮೈಟಿಕ್ ಲೈಮ್ ಅಂತ ಹೇಳ್ತಾರ. 4 ವರ್ಡ್ಸ್ ನ ನೀವು ಯೂಸ್ ಮಾಡಬಹುದು. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂಡ್ಬಿಡಿ. ಆಲ್ ರೆಫರ್ ಟು ದ ಸೇಮ್ ಮಟೀರಿಯಲ್ ಲೈಮ್. ಎಲ್ಲವೂ ಮಟೀರಿಯಲ್ ಲೈಮ್ ಪ್ರಾಪರ್ಟಿನೇ ಇರ್ತದೆ. ಡೋಲೋಮೈಟಿಕ್ ಲೈಮ್ ಕಂಟೈನ್ಸ್ ಅ ಮ್ಯಾಗ್ನೆಟಿಕ್ ಆಕ್ಸೈಡ್, ದಟ್ is MgO, derived from the presence of magnesium carbonate. In the initial stone refers to as a dolomitic stone. Okay. ಸ್ವಲ್ಪ ನೆನ್ಪಿಟ್ಕೊಡ್ರಿ, ವಾಟರ್ ಸಪ್ಲೈ ಚಾಪ್ಟರ್ ನ ನೀವು ಓದ್ಬೇಕಾದಾಗ ಹಾರ್ಡ್ನೆಸ್ ಅಂತೇಳಿ ಒಂದು ಬರ್ತದೆ. ಹಾರ್ಡ್ನೆಸ್ ಈಸ್ ಆಲ್ವೇಸ್ ಬಿಕಾಸ್ ಆಫ್ 2 ಎಲಿಮೆಂಟ್ಸ್, ಒನ್ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೇಷಿಯಂ. ಕ್ಯಾಲ್ಸಿಯಂ ಎಲ್ಲೆಲ್ಲ ಐತಲ್ಲ, ಮ್ಯಾಗ್ನೇಷಿಯಂ ಅಲ್ಲೆಲ್ಲೇ ಅದರದ್ದು ಪ್ರಾಪರ್ಟಿ, ಸಿಮಿಲರ್ ಪ್ರಾಪರ್ಟಿ ಇಟ್ಕೊಂಡು ಹೋಗ್ತದೆ. ಕ್ಯಾಲ್ಸಿಯಂ ಒಂಥರ ವರ್ಸಟೈಲ್, ಮ್ಯಾಗ್ನೇಷಿಯಂ ಒಂಥರ ರಿಸರ್ವ್ಡ್ ಮನುಷ್ಯ ಇದ್ದಂಗ. ಇವಾಗ ಕ್ಯಾಲ್ಸಿಯಂ ವರ್ಸಟೈಲ್ ಅಂದ್ರ ಇವ ಎಲ್ಲಾ ಕಡೆಗೂ ಪ್ರೆಸೆಂಟ್ ಇರ್ತದೆ, ಎಲ್ಲಿ ನೋಡಿದ್ರು ನಾವು ಇರ್ತಾನೆ. ಬಟ್ ಇವಂದಂತದ್ದೇ ಸೇಮ್ ಪ್ರಾಪರ್ಟಿ ಇರ್ತಕ್ಕಂಥ ಇನ್ನೊಬ್ಬ ಮನುಷ್ಯ ಅವ ಮ್ಯಾಗ್ನೇಷಿಯಂ. ಬಟ್ ಇವ ಬಹಳ ಶೈ ಅದನ್ನ, ಇಂಟ್ರಾವರ್ಟ್ ಅದನ್ನ, ಎಲ್ಲಿ ಬೇಕಲ್ಲೇ ಇರಂಗಿಲ್ಲ, ಬಹಳ ಇಂಪಾರ್ಟೆಂಟ್ ಪೊಸಿಷನ್ಸ್ ಅಲ್ಲಿ ಮಾತ್ರ ಇರ್ತಾನೆ. ಬಟ್ ಎಲ್ಲೆಲ್ಲಿ ಕ್ಯಾಲ್ಸಿಯಂ ಅದನ್ನಲ್ಲ ಅಲ್ಲೆಲ್ಲಿ ಮ್ಯಾಗ್ನೇಷಿಯಂ ಇರ್ತಾನಂತ ನೀವು ಡೀಲ್ ಮಾಡ್ಬೋದು. ರೈಟಾ? ಈಗ ನೋಡಿ, ಇವರು ಲೈಮ್ ಬಗ್ಗೆ ಮಾತಾಡ್ತಿದಾರ, ಕ್ಯಾಲ್ಸಿಯಂ ಬಗ್ಗೆ ಮಾತಾಡ್ತಿದಾರ. ನೋಡಿ, ಇವ ಡೋಲೋಮಿಟಿಕ್ ಅಂತ ಬಂದ್ಬಿಟ್ಟಾನ. ಅವ ಏನಂತ MgO ಅಂತ. CaO ಗೊತ್ತಿತ್ತು, ಈಗ MgO ಇನ್ನೊಂದು ಬಂತು. ಇವ MgO ಯಾರಿಂದ ಡಿರೈಡ್ ಐತಿ? MgCO3. CO ಯಾರಿಂದ ಡಿರೈಡ್ ಐತಿ? CaCO3. ಅಂಡರ್ಸ್ಟುಡ್?
Dolomitic limestone contains two forms of carbonate, calcium carbonate and magnesium carbonate. High calcium lime is almost pure calcium carbonate. High calcium lime ಏನಂತರ pure calcium carbonate. The use of lime surrounds over everyday life, making the water we drink safe, air we breathe cleaner, and steel purer, construction projects more stable. ನೋಡು ವಾಟರ್ನ ಡ್ರಿಂಕ್ ಕುಡಿಯೋಳಕ್ಕೆ ಸೇಫ್ ಮಾಡ್ತದ ಯಾವುದು ಲೈಮ್, ಏರ್ನ ಫಿಲ್ಟರ್ ಮಾಡ್ತದ ಮತ್ತು ಸ್ಟೀಲನ್ನ ಪ್ಯೂರಿಫೈ ಮಾಡ್ತದ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ನ ಸ್ಟೇಬಲ್ ಮಾಡ್ತದ. ಎಷ್ಟು ಚೆನ್ನಾಗಿತ್ತಲ್ಲ ಲೈಮ್. ಸುಣ್ಣ ರೈಟ್. ಎಲಿ ಈವನ್ ಕ್ಯಾಲ್ಸಿಯಂ ನಮಗೆ ಇದಕ್ಕೂ ಬೇಕು, ಬಾಡಿ ಒಳಗೆ ಬೋನ್ಸ್ ಗೀನ್ಸ್ ಅದಕ್ಕೂ ಬೇಕು. ನೋಡಿ ಬಾಡಿ ಬಿಲ್ಡ್ ಮಾಡ್ಬೇಕಾದ್ರೂ ಕೂಡ ಬೋನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬೋನ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಬಾಡಿ. ಸ್ಟ್ರೆಂತ್ಗೆ ಏನು ಬೇಕಂದ್ರೆ ಕ್ಯಾಲ್ಸಿಯಂ ಬೇಕು. ಹಾಲು ಕುಡೀರಿ, ಮತ್ತೆ ಬಾಳೆಹಣ್ಣು ತಿನ್ರಿ, ಮೂಸಂಬಿ ತಿನ್ರಿ, ಇವೆಲ್ಲ ನೀವು ಕ್ಯಾಲ್ಸಿಯಂ ನಮಗೂ ಬೇಕು, ಅದೇ ರೀತಿ ಬಿಲ್ಡಿಂಗಿಗೂ ಕೂಡ ಬೇಕು. It goes into glass production, paper manufacturing, agriculture production, chemical process, plastering, mortar and other building materials to name few ಅಂತ ಹೇಳಿದ್ರು. ಓಕೆ, ಅಲ್ಲೆಲ್ಲ ಇವನ್ನ ಯೂಸ್ ಮಾಡ್ಬೋದು. ಓಕೆ, ಇನ್ನು ಸ್ವಲ್ಪ ಓದ್ಕೊಟ್ಟು ಜನರಲ್ ಬರೆದಿದ್ದಾರೆ. Lime is one of the basic building material used mainly in lime mortar in construction. ಓಕೆ, ಅವೆಲ್ಲ ಜನರಲ್. ಅದು ಲೈಮ್ ಮಾರ್ಟರ್ ಅಂತಾನೆ ನೀವು ಯೂಸ್ ಮಾಡ್ಬೋದು. ಏನು, ಸ್ಯಾಂಡ್ ಪ್ಲಸ್ ಲೈಮ್ ಅನ್ನು ಮಿಕ್ಸ್ ಮಾಡಿ ಮಾರ್ಟರ್ ಮಾಡ್ಕೋಬಹುದು. ದ ಬ್ರಾಡ್ ಕ್ಯಾಟಗರಿ ಆಫ್ ಲೈಮ್ ಈಸ್ ನಾನ್ ಹೈಡ್ರಾಲಿಕ್, ಕ್ವಿಕ್ ಲೈಮ್, ಫ್ಯಾಟ್ ಲೈಮ್, ವೈಟ್ ಲೈಮ್ ಆರ್ ಲಂಪ್ ಲೈಮ್. ದೀಸ್ ಆರ್ ಆಲ್ ಸೇಮ್ ನೇಮ್ಸ್. ನೋಡಿ, ಕ್ವಿಕ್ ಲೈಮ್ ಅಂದ್ರೂ ಅದೇ, ಫ್ಯಾಟ್ ಲೈಮ್ ಅಂದ್ರೂ ಅದೇ, ವೈಟ್ ಲೈಮ್ ಅಂದ್ರೂ ಅದೇ, ಲಂಪ್ ಲೈಮ್. ಫ್ಯಾಟ್ ಲೈಮ್ ಅಂತಂದ್ರೆ ಫುಲ್ ವೈಟ್ ಐತೆ ಅಂತ ಅರ್ಥ. ಅದು ಭಾಳ ಕ್ವಿಕ್ ಅದ, ಅದು ನಿಮ್ಗೆ ಲಂಪ್ ಒಳಗೆ ಸಿಗುತ್ತೆ. ಮುಗಿತು. ಅದ ನೆಕ್ಸ್ಟ್, ಹೈಡ್ರಾಲಿಕ್ ಲೈಮ್ ಸೆಟ್ಸ್ ಅಂಡರ್ ವಾಟರ್ ಅಂಡ್ ನಾನ್ ಹೈಡ್ರಾಲಿಕ್ ಲೈಮ್ ಡೂ ನಾಟ್ ಸೆಟ್ ಅಂಡರ್ ವಾಟರ್. ಹೈಡ್ರಾಲಿಕ್ ಲೈಮು ನೀರ್ ಹಾಕಿದ್ಮೇಲೆ ಸೆಟ್ ಆಗ್ತದೆ, ಗಟ್ಟಿ ಆಗ್ತದ. ಬಟ್ ನಾನ್ ಹೈಡ್ರಾಲಿಕ್ ಲೈಮು ನೀರ್ ಹಾಕದ ಅವಶ್ಯಕತೆ ಇಲ್ಲ, ತಾನ ಗಟ್ಟಿ ಆಗ್ತದ. ಕ್ವಿಕ್ ಲೈಮ್ is a form of lime in manufactured by burning of stones that has a calcium carbonate within it. The burning temperature varies from 900 degrees centigrade and above for several hours. This process is known as calcination. Very important. What is calcination? Definition ಕೇಳಿ ಆಪ್ಷನ್ ಕೊಡಬಹುದು. ಡೆಫಿನಿಷನ್ ಕೊಟ್ಟು ಆಪ್ಷನ್ ಕೊಡಬಹುದು. The solid product that remains after removal of carbon dioxide in the calcium carbonate is called as quick lime. ಓಕೆ, ಆಲ್ರೆಡಿ ನಾನು ತೋರಿಸಿದ್ದೀನಿ ಕ್ವೆಶನ್. ಕ್ಯಾಲ್ಸಿಯಂ ಕಾರ್ಬೋನೇಟು ಕ್ಯಾಲ್ಸಿಯಂ ಮತ್ತು ಕ್ವಿಕ್ ಲೈಮ್ ಮತ್ತು CO2 ಆಗ್ತದ, ಇಲ್ಲಿ ಪ್ಲಸ್ ಹೀಟ್ ಆದಾಗ. ಓಕೆ, ದೆನ್ ಕ್ವಿಕ್ ಲೈಮ್ ಈಸ್ ಯೂಸ್ಡ್ ಆಸ್ ಹೈಡ್ರೇಟೆಡ್ ಲೈಮ್. ಆ ಕ್ವಿಕ್ ಲೈಮ್ ಒಳಗೆ ನೀರು ಮಿಕ್ಸ್ ಮಾಡಿದ್ರಿ ಅಂದ್ರೆ CaO ಪ್ಲಸ್ H2O ಇದನ್ನ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅವು CaOH CO CaOH ಟ್ವೈಸ್ ಬರ್ತದೆ. ಓಕೆ, ಇದಕ್ಕೆ ಹೈಡ್ರೇಟೆಡ್ ಲೈಮ್ ಅಂತ ಹೇಳ್ತಾರೆ. ಓಕೆ, ನೌ ದಿಸ್ ಪ್ರೊಸೆಸ್ ಇಸ್ ಡಿಫರೆಂಟ್ ಆಸ್ ಸ್ಲೇಕಿಂಗ್ ಆಫ್ ಲೈಮ್. ಸ್ಲೇಕಿಂಗ್ ಆಫ್ ಲೈಮ್ ಅಂತಂದ್ರೆ ನೀವು ನೀರನ್ನ ಕ್ವಿಕ್ ಲೈಮ್ ಜೊತೆಗೆ ಮಿಕ್ಸ್ ಮಾಡೋದು. ದೇರ್ ಇಸ್ ಅ ಹೀಟ್ ಲಿಬರೇಟೆಡ್ ವೆನ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ವಾಟರ್ ಇಸ್ ಆಡೆಡ್ ಟು ದ ಕ್ವಿಕ್ ಲೈಮ್. ನೋಡಿದಿರಿಂದ ಆಲ್ರೆಡಿ. ಆಫ್ಟರ್ ದಿಸ್ hydration product, a fine dry white powder is obtained, which is called as calcium hydroxide or slake lime. This process is called as slaking of lime. The slaking of lime is a process that varies depends upon the extent and type of use. For example, the use of lime plasters or mortars make use of lime in dry and putty form. Okay, ಚಂದ ಸ್ಮೂತ್ ಇರ್ತದೆ. ಪುಟ್ಟಿ ಫಾರ್ಮ್ ಅಂತಂದ್ರೆ ಸ್ಮೂತ್ ಅಂತ ಅರ್ಥ. ಓಕೆ, ಇಲ್ಲಿ ನೋಡೋ ಚೆನ್ನಾಗಿ ಫ್ಲೋ ಚಾರ್ಟ್ ಹಾಕಿದಾರೆ ಅವರು. ಕ್ವಿಕ್ ಲೈಮ್ ಅದ, ಇದು ಕ್ವಿಕ್ ಲೈಮ್ ಅದ, ಅದಕ್ಕೆ ನೀರು ಕೂಡಿಸಿದ್ರು, ಪ್ರೊಸೆಸ್ ಆಯ್ತು, ಸ್ಲೇಕಿಂಗ್ ಆಯ್ತು, ಹೈಡ್ರೇಟೆಡ್ ಲೈಮ್ ಜನರೇಟ್ ಆಯ್ತು. ಈ ಹೈಡ್ರೇಟೆಡ್ ಲೈಮು ಲೈಮ್ ಪುಟ್ಟಿ ಅಥವಾ ಮೆಚ್ಯೂರಿಂಗ್ ಲೈಮ್ ಪುಟ್ಟಿ ಅಂತ ಹೇಳ್ಬೋದು. ನೆಕ್ಸ್ಟ್, ಮಿಕ್ಸ್ ವಿತ್ ಅಗ್ರಿಗೇಟ್ಸ್ ಮೇಕಿಂಗ್ ಲೈಮ್ ಮಾರ್ಟರ್ ಮಾಡ್ಕೋಬಹುದು. ಲೈಮ್ ಮಾರ್ಟರ್ ಮಾಡ್ಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ರೈಟ್, ದಿಸ್ ಇಸ್ ಅ ಪ್ರೊಸೆಸ್ ಆಫ್ ಯೂಸಿಂಗ್ ಇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಓಕೆ, ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಟರ್ಮ್ಸ್ ಇದಾವೆ ನೋಡ್ರಿ. ಹೈಡ್ರಾಲಿಕ್ ಲೈಮ್ ಈಸ್ ಅ ಫ್ಯಾಕ್ಟರ್ ಬೇಸ್ಡ್ ಪ್ರಾಡಕ್ಟ್. These have natural pozzolana or added pozzolana in it, set under water. The raw material for hydraulic lime is limestone, which is impure, that contains calcium carbonate, impurities of clay.
They are also calcinated at 900 degree at 2000 degree centigrade. The reaction is as follows ಅಂತ ಹೇಳ್ತಿದ್ದಾರೆ ಆಯ್ತಾ. ಇದನ್ನು ಸ್ವಲ್ಪ ನೋಡ್ಕೊಳ್ರಿ. Products. Lime can be manufactured in number of different end products. Lime ಯೂಸ್ ಮಾಡಿ ನೀವು ಪೆಬಲ್ ಲೈಮ್ ಮಾಡ್ಬೋದು, ಪಲ್ವರೈಸ್ಡ್ ಲೈಮ್ ಮಾಡ್ಬೋದು, ಲೈಮ್ ಫೈನ್ಸ್ ಮಾಡ್ಬೋದು, ಲೈಮ್ ಕಿಲ್ನ್ ಡಸ್ಟ್ ಮಾಡ್ಬೋದು, ಹೈಡ್ರೇಟೆಡ್ ಲೈಮ್ ಅನ್ನು ಮಾಡ್ಬೋದು. ಓಕೆ, ಇವುಗಳನ್ನ ನೋಡ್ಕೊಳ್ರಿ. ಇಂಪಾರ್ಟೆಂಟ್ ಎಲ್ಲೆಲ್ಲಿ ನಂಬರ್ಸ್ ಬರ್ತಾವಲ್ಲ ಅಲ್ಲೆಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅವುಗಳನ್ನ ನೋಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ಅದ ನೋಡಿ, ಕ್ವಿಕ್ ಲೈಮ್ ಸ್ಲರಿ ಮಾಡ್ಕೋಬಹುದು. ಇವುಗಳನ್ನ ನೀವು ನೋಡ್ಕೋ. ಪ್ರಿಕಾಷನ್ಸ್. ಲೈಮ್ ಜೊತೆಗೆ ಡೀಲ್ ಮಾಡಬೇಕಾದಾಗ ಲೈಮ್ ಎಷ್ಟು ಚೆನ್ನಾಗ್ಯದಲ್ಲ ಅಷ್ಟೇ ಡೇಂಜರ್ ಕೂಡ ಅದ. ಬಿಕಾಸ್ ಲೈಮ್ ನೀರಿನ ಜೊತೆಗೆ ಇದನ್ನ ಮಾಡಿದಾಗ ರಿಯಾಕ್ಟ್ ಮಾಡಿದಾಗ ಹೀಟ್ ಜನರೇಟ್ ಆಗ್ತದೆ. ಹೀಟ್ ಜನರೇಟ್ ಆದಾಗ ಅದು ಸ್ಪ್ರೆಡ್ ಆಗ್ತಿರ್ತದೆ, ಸ್ಪ್ರಿಂಕಲ್ ಆಗ್ತಿರ್ತದೆ. ಅದು ನಿಮ್ಮ ಕಣ್ಣಿಗೆ ಬರಿತಿರ್ತದೆ. ಅದು ಸ್ವಲ್ಪ ಐ ಇರಿಟೇಷನ್ ಅಥವಾ ಅದರದ್ದು ಧೂಳು ಏನಿರ್ತದಲ್ಲ ಕಣ್ಣಿಗೆ ಇರಿಟೇಷನ್ ಮಾಡ್ತದ, ಸ್ಕಿನ್ ಇರಿಟೇಷನ್ ಮಾಡ್ತದ, ರೆಸ್ಪಿರೇಟರಿ ಇರಿಟೇಷನ್ ಮಾಡ್ತದ. ಇವುಗಳು ಪ್ರಿಕಾಷನ್ಸ್ ತಗೋಬೇಕು. ಲೈಮ್ ಜೊತೆ ಡೀಲ್ ಮಾಡಬೇಕಾದ್ರೆ ಮಾಸ್ಕ್ ಹಾಕೊಳ್ಳೋದು ಮತ್ತು ಕಣ್ಣಿಗೆ ಗ್ಲಾಸ್ ಹಾಕೊಳ್ಳೋದು ವೆರಿ ಇಂಪಾರ್ಟೆಂಟ್. 4 ಡಿಫರೆಂಟ್ ಟೈಪ್ಸ್ ಆಫ್ ಲೈಮ್ಸ್ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ. ಇನ್ನೂ ಸತೆ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಟರ್ಮ್ಸ್ ಅದಾವ, ಭಾಳ ಇಂಪಾರ್ಟೆಂಟ್. ಕ್ವಿಕ್ ಲೈಮ್ ಈಸ್ ಆಲ್ಸೋ ನೋನ್ ಆಸ್ ಕಾಸ್ಟಿಕ್ ಲೈಮ್. ಕಾಸ್ಟಿಕ್ ಲೈಮ್ ಅಂತ ಹೇಳ್ತಾರೆ. ದೆನ್ ಇಟ್ ಈಸ್ ಒಬ್ಟೈನ್ಡ್ ಬೈ ಕ್ಯಾಲ್ಸಿನೇಷನ್, ಹೀಟಿಂಗ್ ಟು ರೆಡ್ನೆಸ್ ಅಂತ. ಆಫ್ ಕಂಪ್ಯಾರಿಟಿವ್ ಪ್ಯೂರ್ ಲೈಮ್ ಸ್ಟೋನ್, ಅದು ಕ್ವಿಕ್ ಲೈಮ್. ಸ್ಲೇಕ್ಡ್ ಲೈಮ್ ಅಂತಂದ್ರೆ ಹೈಡ್ರೇಟೆಡ್ ಲೈಮ್, ನೀರ್ ಮಿಕ್ಸ್ ಮಾಡಿದಾಗ ಸ್ಲೇಕಿಂಗ್ ಅಂತಾರೆ ಅದಕ್ಕೆ. ಹೈಡ್ರೇಟೆಡ್ ಲೈಮ್, ಕ್ವಿಕ್ ಲೈಮ್ ಅಂತ ಹೇಳ್ತಾರೆ. ಫ್ಯಾಟ್ ಲೈಮ್ ಅಂತಂದ್ರೆ ಇಟ್ ಇಸ್ ಆಲ್ಸೋ ನೋನ್ ಆಸ್ ಹೈ ಕ್ಯಾಲ್ಸಿಯಂ ಲೈಮ್, ಪ್ಯೂರ್ ಲೈಮ್, ರಿಚ್ ಲೈಮ್, ವೈಟ್ ಲೈಮ್. ಅದು ಬೆಳ್ಳಗದ ಅಂತಂದ್ರೆ ಅದು ಭಾಳ ಪ್ಯೂರ್ ಅದ ಅಂತ ಅರ್ಥ. ಅದು ಪ್ಯೂರ್ ಅದ ಅಂತಂದ್ರೆ ಭಾಳ ರಿಚ್ ಅದ ಅಂತ ಅರ್ಥ. ರಿಚ್ ಅದ ಯಾಕಂತಂದ್ರೆ ಅದ್ರೊಳಗೆ ಹೈ ಕ್ಯಾಲ್ಸಿಯಂ ಐತೆ ಅಂತ ಅರ್ಥ. ಹಂಗಾಗಿ ಅಷ್ಟು ನೇಮ್ ಸೇಮ್ ಅದು. ಓಕೆ, it slakes vigorously and its volume is increased to about 2 to 2.5 times that of quick lime. ನೀರು ಹಾಕಿದಾಗ ಮತ್ತೆ ಅದ್ರ ವಾಲ್ಯೂಮ್ ಜಾಸ್ತಿ ಆಗಲೇಬೇಕಲ್ಲ ನೀರಿನ ಜೊತೆಗೆ. therefore 2 to 2.5 times ಜಾಸ್ತಿ ಆಗ್ತದಂತ. ಇದನ್ನ this lime is used for various purpose as white washing, plastering walls, lime mortar with sand or pointing in masonry works, lime mortar with surkhi for thick masonry walls, foundations, etc. ಇದು ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಹೈಡ್ರಾಲಿಕ್ ಲೈಮ್ ಬರ್ತದೆ. ಹೈಡ್ರೇಟೆಡ್ ಲೈಮ್ ಇಸ್ ಡಿಫರೆಂಟ್, ಹೈಡ್ರಾಲಿಕ್ ಲೈಮ್ ಇಸ್ ಡಿಫರೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ವಾಟರ್ ಲೈಮ್. ನೋಡು, ಹೈಡ್ರಾಲಿಕ್ ಲೈಮ್ ಅನ್ನಕತ್ತಾರೆ. ದಿಸ್ ಲೈಮ್ ಕಂಟೈನ್ಸ್ ಕ್ಲೇ ಅಂಡ್ ಸಮ್ ಅಮೌಂಟ್ ಆಫ್ ಫೆರಸ್ ಆಕ್ಸೈಡ್. ಫೆರಸ್ ಅಂತ ವರ್ಡ್ ಬಂದ ತಕ್ಷಣ ರೆಡ್ ನೆನ್ಪಿಟ್ಕೊಳ್ರಿ, ಕಲರ್ ರೆಡ್ ಇರ್ತದೆ. ಫೆರಸ್ ಅಂದ್ರೆ ರೆಡ್. ಇಟ್ ಸೆಟ್ಸ್ ಅಂಡರ್ ವಾಟರ್ ಅಂಡ್ ಹೆನ್ಸ್ ಆಲ್ಸೋ ನೋನ್ ಆಸ್ ವಾಟರ್ ಲೈಮ್. ಡಿಪೆಂಡ್ ಅಪಾನ್ ದ ಪ್ರೆಸೆನ್ಸ್ ಆಫ್ clay. It has divided hydraulic lime in 3 classes, that is extremely hydraulic, semi-hydraulic, non-hydraulic. ಇಲ್ಲಿ ಹೈಡ್ರೇಟೆಡ್ ಲೈಮ್ ಮತ್ತು ಹೈಡ್ರಾಲಿಕ್ ಲೈಮ್ ಏನ್ ಡಿಫರೆನ್ಸ್ ನೋಡ್ರಿ. ಹೈಡ್ರೇಟೆಡ್ ಅಂತಂದ್ರೆ ನೀರನ್ನು ಹಾಕಲಾಗಿದೆ. ಹೈಡ್ರಾಲಿಕ್ ಅಂತಂದ್ರೆ ನೀರಿನಲ್ಲಿ ಇದ್ದುಕೊಂಡು ಗಟ್ಟಿ ಆಗ್ತದ. ನೀರು ಹಾಕಿದಾಗ ಗಟ್ಟಿ ಆಗೋದು ಹೈಡ್ರಾಲಿಕ್. ಹೈಡ್ರೇಟೆಡ್ ಲೈಮ್ ಅಂತಂದ್ರೆ ನೀರನ್ನು ಹಾಕಿ ಅದ್ರದ್ದು ಪ್ರಾಪರ್ಟಿ ಚೇಂಜ್ ಮಾಡೋದು ಹೈಡ್ರೇಟೆಡ್. ಅರ್ಥಾಯ್ತಾ? ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ನೆನ್ಪಿಟ್ಕೊಡ್ರಿ. ಈ ಹೈಡ್ರೇಟೆಡ್ ನೀರು ಹಾಕಿದ ತಕ್ಷಣ ಗಟ್ಟಿ ಆತ, ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಗಟ್ಟಿ ಆತಂದ್ರೆ ಎಮಿನೆಂಟ್ಲಿ ಹೈಡ್ರಾಲಿಕ್. ಸೆಮಿ ಹೈಡ್ರಾಲಿಕ್ ಅಂದ್ರೆ ನೀರು ಹಾಕಿ ಸ್ವಲ್ಪ ಬಿಟ್ಟು ಗಟ್ಟಿ ಆಯ್ತು. ನಾನ್ ಹೈಡ್ರಾಲಿಕ್ ನೀರು ಹಾಕಿವಿ ಬಟ್ ಅದು ಗಟ್ಟಿ ಆಗವಲ್ತು. ಆಯ್ತಾ? ನೆಕ್ಸ್ಟ್ eminently hydraulic, the lime contains about 25% of clay content and set rapidly underwater. Okay, construction underwater in damp places. Semi-hydraulic under 15% clay ಅದ, sets underwater at slower rate, slow ಆಗಿ ಸೆಟ್ ಆಗ್ತದೆ. Non-hydraulic ಅಂದ್ರೆ 7.5% clay ಅದ, ಪ್ಯೂರ್ ಲೈಮ್ಸ್ಟೋನ್ ಅದ, ಇದು ಸೆಟ್ ಆಗಂಗಿಲ್ಲ ನೀರಿನ. ಓಕೆ, then use of building lime. Use of lime in building. The lime in building industry is used for various purpose. ಹೇಳಿದ್ವಿ ಆಲ್ರೆಡಿ. ಲೈಮ್ ಕಾಂಕ್ರೀಟ್, ಮಾರ್ಟರ್, ಸಿಮೆಂಟ್ ಮಟೀರಿಯಲ್, ವೈಟ್ ವಾಷಿಂಗ್, ಪ್ಲಾಸ್ಟರಿಂಗ್ ಅಲ್ಲೆಲ್ಲ ಯೂಸ್ ಮಾಡಿ. ಪ್ರಿಪರೇಷನ್ ಆಫ್ ಸ್ಲೇಕ್ಡ್ ಲೈಮ್. ಜಸ್ಟ್ ನೀರು ತಗೊಳ್ರಿ, ಮಿಕ್ಸ್ ಮಾಡ್ರಿ, ಸ್ವಲ್ಪ ಕಣ್ಣಿಗೆ ಚಸ್ಮಾ ಕೊಡ್ರಿ, ಮುಖಕ್ಕೆ ಫ್ಲಾಸ್ಕ್ ಹಾಕೊಳ್ರಿ, ಸ್ವಲ್ಪ ತಿರುಗಿಸ್ರಿ, ಚಂದಾಗಿ ಅದನ್ನ ತಿರುಗಿಸಿ ಒಂದು ಸ್ವಲ್ಪ ಬಿಟ್ಬಿಡ್ರಿ. ಓಕೆ, ಲೈಮ್ ಪುಟಿ ಬಿಫೋರ್ the preparation of lime putty before the use of quick lime in lime mortar. It is made up into lime putty. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ರಿ, ಪ್ರೊಸೀಜರ್ ನೋಡ್ಕೊಳ್ರಿ.
ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಲೈಮ್ ಫಾರ್ ಯೂಸ್ ಇನ್ ಕನ್ಸ್ಟ್ರಕ್ಷನ್. ಲೈಮ್ದು ಯಾವ ಪ್ರಾಪರ್ಟಿ ಇದ್ರೆ ನೀವು ಕನ್ಸ್ಟ್ರಕ್ಷನ್ ಅಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ ಸಿಮೆಂಟಿಂಗ್ ಕೆಪಾಬಿಲಿಟಿ. ಸಿಮೆಂಟಿಂಗ್ ಕೆಪಾಬಿಲಿಟಿ ಅಂದ್ರೆ ಅಂಟಂಟ್ ಆಗಿರ್ಬೇಕು, ಅಂಟಂಟ್ ಅದ ಅದು ಅಂಟಂಟ್ ಆಗಿರ್ಬೇಕು ಅಂದ್ರೆ ಅದು ಬಾಯಿಂಡ್ ಮಾಡಬೇಕು. ಓಕೆ, ಹ್ಯಾವ್ ಅ ಹೈಯರ್ ಅಸಿಡಿಕ್ ರೆಸಿಸ್ಟೆನ್ಸ್. ಆಸಿಡ್ ಫಾರ್ಮ್ಸ್ ಏನ್ರ ಇದ್ರ ಅದು ರೆಡ್ಯೂಸ್ ಮಾಡಬೇಕು ಡ್ಯೂ ಟು ಇಟ್ಸ್ ಅಲ್ಕಲೈನ್ ನೇಚರ್. ಕ್ಯಾಲ್ಸಿಯಂ ಏನೈತಲ್ಲ ಇದು ಅಲ್ಕಲೈನ್ ನೇಚರ್ ಅದ, ಬೇಸ್ ಮೆಟೀರಿಯಲ್ ಅದು. ಓಕೆ, ಬಟ್ ಅದೇನ್ ಮಾಡ್ಬೇಕು, ಆಸಿಡ್ ಅನ್ನ ರೆಸಿಸ್ಟ್ ಮಾಡಬೇಕು. ಸುಮ್ಮನೆ ರೆಸಿಸ್ಟ್ ಮಾಡಕತ್ತಿಲ್ಲ ಅಂತಂದ್ರೆ ತಪ್ಪು. ಪೊಸೊಲನಿಕ್ ಆಕ್ಟಿವಿಟಿ ಇಟ್ ಗಿವ್ಸ್ ಸಿಮೆಂಟೀಷಿಯಸ್ ಪ್ರಾಡಕ್ಟ್. ಪೊಸೊಲನಿಕ್ ಆಕ್ಟಿವಿಟಿ ಅಂದ್ರೆ ಒಂದು, ಸಿಮೆಂಟೀಷಿಯಸ್ ಆಕ್ಟಿವಿಟಿ ಅಂದ್ರೆ ಒಂದು. ಪೊಸೊಲನ ಅಂತಂದ್ರೆ ಬೈಂಡಿಂಗ್ ಮಟೀರಿಯಲ್ ಅಂತ. ಸೀಲಿಂಗ್ ಆಫ್ ಮೈಕ್ರೋ ಕ್ರ್ಯಾಕ್ಸ್. ಸೀಲಿಂಗ್ ಆಫ್ ಮೈಕ್ರೋ ಕ್ರ್ಯಾಕ್ಸ್ ಅಂದ್ರೆ ಏನಾದ್ರೂ ವಾಲ್ಸ್ ಅಲ್ಲಿ ಒಂದಿಷ್ಟು ಕ್ರ್ಯಾಕ್ಸ್ ಇದ್ವು ಅಂದ್ರೆ ನೀವು ಲೈಮ್ ಇಂದ ಪ್ಲಾಸ್ಟರ್ ಮಾಡಿದ್ರೆ ತಾನಾಗಿ ಸೀಲ್ ಆಗ್ಬೇಕು, ಬೈಂಡ್ ಮಾಡ್ಕೊಂಡು. ಪ್ರಾಪರ್ಟೀಸ್ ಆಫ್ ಲೈಮ್, ಗುಡ್ ಪ್ಲಾಸ್ಟಿಸಿಟಿ ಇರಬೇಕು, ಅಂದ್ರೆ ನೀವು ಹೆಂಗ್ ಬೇಕು ಮೋಲ್ಡ್ ಮಾಡಕ್ ರೆಡಿ ಇರಬೇಕು. ಫ್ಲೆಕ್ಸಿಬಲ್ ಅಂಡ್ ವರ್ಕೇಬಲ್ ಇರಬೇಕು. ದೆನ್ ಗ್ರೇಟ್ ಸ್ಟ್ರೆಂತ್ ಇರಬೇಕು, ಚೆನ್ನಾಗಿರ್ಬೇಕು. ಸಾಲಿಡಿಫೈ ಇನ್ ಲೆಸ್ ಟೈಮ್, ಅದು ಜಲ್ದಿ ಸೆಟ್ ಆಗಬೇಕು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಪರ್ಟಿ ಆಫ್ ಲೈಮ್. ಈ ಪ್ರಾಪರ್ಟಿ ಯಾವ ಫ್ಯಾಕ್ಟರ್ಸ್ ಇಂದ ಅಫೆಕ್ಟ್ ಆಗ್ತದೆ ಅಂದ್ರೆ ದ ಫ್ರೀ ಕ್ಯಾಲ್ಸಿಯಂ ಅಮೌಂಟ್ ಪ್ರೆಸೆಂಟ್ ಇನ್ ದ ಲೈಮ್ ವಾಟರ್. ಕ್ಯಾಲ್ಸಿಯಂ ಚೆನ್ನಾಗಿತ್ತು ಅಂತಂದ್ರೆ ಚೆನ್ನಾಗಿ ಸೆಟ್ ಆಗ್ತದೆ. ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಅದ, ಲೈಮ್ ಕಂಟೆಂಟ್ ಜಾಸ್ತಿ ಇದೆ ಅಂತ, ಇದು ಕ್ಲೇ ಮತ್ತು ಇಂಪ್ಯೂರಿಟಿ ಜಾಸ್ತಿ ಇದೆ ಅಂದ್ರೆ ತಪ್ಪು. ಫ್ರೀ ಲೈಮ್ ಕಂಟೆಂಟ್ ಎಷ್ಟದ, ಮತ್ತೆ ಫ್ಯಾಟ್ ಲೈಮ್ ಅಥವಾ ನಾನ್ ಹೈಡ್ರಾಲಿಕ್ ಲೈಮ್ ನಾಟ್ ಸೆಟ್ ಅಂಡರ್ ದ ವಾಟರ್, ಇಟ್ ಸೆಟ್ಸ್ ವಿತ್ ಟೈಮ್. ಹೈಡ್ರಾಲಿಕ್ ಲೈಮ್ ಸೆಟ್ಸ್ ಅಂಡರ್ ಅಡಿಷನ್ ಆಫ್ ವಾಟರ್. ಇದೆಲ್ಲ ಸೇಮ್ ಹೇಳಿದ್ದನ್ನ ರಿಪೀಟ್ ಮಾಡ್ತಿದ್ರು, ಬಹಳ ರಿಪೀಟ್ ಆಗಿದಾವ ನೋಟ್ಸ್ ಅಲ್ಲಿ, ಡೋಂಟ್ ವರಿ, ಬಿಕಾಸ್ ಅಂಡರ್ ದ್ಯಾಟ್ ಹೆಡಿಂಗ್ ಬರೀಲೇಬೇಕು. ಬಿಲ್ಡಿಂಗ್ ಮಟೀರಿಯಲ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ದಿಸ್ ಇಸ್ ಆಲ್ ಅಬೌಟ್ ಯಾರು ಚಂದ ಬರೀತಾರೆ, ಯಾರು ಪೇಜ್ ತುಂಬಿಸ್ತಾರೆ ಅವ್ರದೇ ಇದು ಸಬ್ಜೆಕ್ಟ್, ಹೌದಲ್ಲ. ಅಡ್ವಾಂಟೇಜ್ ಆಫ್ ಲೈಮ್ ಇನ್ ಕನ್ಸ್ಟ್ರಕ್ಷನ್, ಮತ್ತೆ ಅದೇ ಸೇಮ್ ಹೇಳಿದ್ದನ್ನೇ ಮತ್ತೆ ಇನ್ನೊಮ್ಮೆ ಹೇಳ್ತಾ ಹೋಗ್ತಾರೆ. ಸಾಕು. ಓಕೆ, ಇನ್ ದಿಸ್ ವಿಡಿಯೋ ಲೈಮ್ ಈಸ್ ಎನಫ್. ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಕವರ್ ಸಿಮೆಂಟ್.